ಚಿತ್ರದುರ್ಗದ ಹಿರಿಯೂರು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 5 ರಿಂದ 9 ಜನ ಸತ್ತಿರಬಹುದು ಅನ್ನೋ ಸಂಖ್ಯೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ನೀವು ನೋಡಬಹುದು ದೃಶ್ಯಾವಳಿಗಳನ್ನು ಯಾವ ರೀತಿಯಾಗಿ ವೆಹಿಕಲ್ ಸುಟ್ಟು ಕರಕಲಾಗಿದೆ ಅಂತ ಹೇಳಿ. ಇದು ಬಸ್ ಸೀ ಬರ್ಡ್ಗೆ ಸೇರಿದಂತಹ ಬಸ್. ಈ ಬಸ್ನಲ್ಲಿ ಒಟ್ಟಾರಾಗಿ 32 ಜನ ಪ್ರಯಾಣಿಕರಿದ್ರು ಅಂತ ಹೇಳಿ. ಹೀಗಾಗಿ ಈ ಬಸ್ಸು ಬೆಂಗಳೂರು ಕಡೆಯಿಂದ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಬಸ್ಗೆ ಟ್ಯಾಂಕರ್ ಅಂದ್ರೆ ಈಗ ಒಂದು ಲಾರಿ ಡಿಕ್ಕಿ ಹೊಡಿತಿದೆ. ಲಾರಿ ಡಿಕ್ಕಿ ಹೊಡೆದ ಬಸ್ಗೆ ಬೆಂಕಿ ಹತ್ತಿ ಉರಿತಿದೆ. ಲಾರಿ ಯಾವ ಕಡೆ ಬರುತ್ತಿದ್ರು ಕೂಡ ತೋರಿಸ್ತೀವಿ. ಮೊದಲಾಗಿ ನೀವು ಈ ಸ್ಥಳವನ್ನು ಗಮನಿಸಬಹುದು. ಯಾವ ರೀತಿಯ ಸ್ಥಳ ಅಂತ ಹೇಳಿದ್ರೆ ಅಲ್ಲಿಂದ ವೆಹಿಕಲ್, ಯಾಕಂತ ಹೇಳಿದ್ರೆ ಒಂದು 200-300 ಮೀಟರ್ ಇಂದ ವೆಹಿಕಲ್ಗಳು ಸೈಟ್ ಆಗುತ್ತೆ. ಯಾಕಂದ್ರೆ ಏನು ಬರ್ತಾ ಇದೆಯಲ್ಲ ಒಂದು ಕೂಡ ಗೊತ್ತಾಗುತ್ತೆ. ಆದ್ರೂ ಕೂಡ ಈ ಅಪಘಾತ ಸಂಭವಿಸಿದೆ. ಇಲ್ಲಿ ಲಾರಿ ಈ ದಿಕ್ಕಿನಿಂದ, ಯಾಕಂತ ಹೇಳಿದ್ರೆ ಈಗ ಹಿರಿಯೂರು ಕಡೆಯಿಂದ ಲಾರಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಲಾರಿ ಈ ಕಡೆಯಿಂದ ಬರ್ತಾ ಇತ್ತು. ಬೆಂಗಳೂರು ಕಡೆಯಿಂದ ಸೀ ಬರ್ಡ್ ಬಸ್ ಬರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಇದೇ ಸ್ಥಳ ಪೊಲೀಸ್ ಬ್ಯಾರಿಕೇಡ್ ಹಾಕಿದಾರಲ್ಲ, ಇದೇ ಸ್ಥಳದಲ್ಲಿ ಬ್ಯಾರಿಕೇಡ್ ಅನ್ನ ಅಂದ್ರೆ ಡಿವೈಡರ್ ಅನ್ನ ಕ್ರಾಸ್ ಮಾಡ್ಕೊಂಡು ಬಂದು ಆ ದಿಕ್ಕಿನಲ್ಲಿ ಬೆಂಗಳೂರು ಕಡೆ ಹೋಗ್ಬೇಕಂತ ಬಸ್ ಈ ಕಡೆ ಈಗ ಬೆಂಗಳೂರು ಮತ್ತೆ ಹಿರಿಯೂರು ಹೈವೇಗೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಬಸ್ ಸೀ ಬರ್ಡ್ ಬಸ್ ಬರ್ತಾ ಇತ್ತು. ಈ ಸೀ ಬರ್ಡ್ ಬಸ್ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ. ಸೀ ಬರ್ಡ್ ಬಸ್ಗೆ ಈಗ ಸೀ ಬರ್ಡ್ ಬಸ್ನ ಟ್ಯಾಂಕಿಗೆ ಹೊಡಿತದೆ. ಈ ಸಂದರ್ಭದಲ್ಲಿ ಬಸ್ಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಯಾಣಿಕರನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡಲಾಗುತ್ತೆ. ಅದಾದ ಬಳಿಕ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ. ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆದಾಗ ಇಡೀ ಬಸ್ ದಗದಗಿನೇ ಹೊತ್ತಿ ಉರ್ಲಿಕ್ಕೆ ಶುರು ಮಾಡುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿಗ ಯಾರಿಗೂ ಕೂಡ ಹತ್ತಿರ ಬರ್ಲಿಕ್ಕೆ ಆಗುವುದಿಲ್ಲ. ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಕೇವಲ ಇದೊಂದೇ ಬಸ್ ಅಲ್ಲ, ಸ್ಕೂಲ್ ಬಸ್ ಕೂಡ ಇತ್ತು ಅಂತ ಹೇಳಿ ನೋಡಬಹುದು. ನೀವೀಗ ನೋಡಬಹುದು ದೃಶ್ಯಾವಳಿಗಳಲ್ಲಿ ಸ್ಕೂಲ್ ವೆಹಿಕಲ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕಂತಂದ್ರೆ ಈ ಸೀ ಬರ್ಡ್ ಬಸ್ ಪಕ್ಕದಲ್ಲೇ ಆ ಒಂದು ಸ್ಕೂಲ್ ಬಸ್ ಇತ್ತು. ಆ ಸ್ಕೂಲ್ ಬಸ್ ಈ ಸೀ ಬರ್ಡ್ ಬಸ್ ಡಿವೈಡರ್ ಡಿಕ್ಕಿ ಆಗ್ತಾ ಇದ್ದಂತೆ ಲಾರಿ ಈ ಕಡೆ ಬರ್ತಾ ಇದ್ದಂತೆ ಇವರು ಲೆಫ್ಟ್ ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಇದೇ ಮಾರ್ಗವಾಗಿ ನೋಡಬಹುದು, ಇದೇ ಮಾರ್ಗವಾಗಿ ಆ ಬಸ್ ಈ ಚಾಲಕನ ಸಮಯ ಪ್ರಜ್ಞೆಯಿಂದ ಸರ್ವಿಸ್ ರಸ್ತೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಅನಾಹುತ ತಪ್ಪಿ ಹೋಯಿತು ಅಂತ ಹೇಳಬಹುದು. ಒಟ್ಟಾರಾಗಿ ಈ ಬಸ್ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅಂತ ನೋಡಬಹುದು. ಒಟ್ಟಾರಾಗಿ ಈಗ ಘಟನೆ ಬಗ್ಗೆ ಮಾತಾಡಲಿಕ್ಕೆ ಸಾರ್ವಜನಿಕ ನಮಸ್ತೆ. ಈ ದೃಶ್ಯ ನೋಡಿದಾಗ ಏನು ಅಂತೀರಂತ? ಇಲ್ಲ, ಇದು ಬಹಳ ತುಂಬಾ ನೋವಿನ ಸಂಗತಿ. ಈ ತರ ಒಟ್ಟು ಆಗ್ಬಾರ್ದಿತ್ತು. ಬಟ್ ಅವ ಚಾಲಕಂದು ತಪ್ಪಿದೆ ಇದರಲ್ಲಿ. ಯಾವ್ದೋ ಲಾರಿ ಚಾಲಕ ಇದಾನಲ್ಲ, ಅವನು ಅವೇರ್ನೆಸ್ ಇರಬೇಕು. ಅವೇರ್ನೆಸ್ ಇದ್ದು ಕರೆಕ್ಟ್ ಆಗಿ ಹೊಡೆದಿದ್ರೆ ಯಾವ್ದು ಅನಾಹುತ ಆಗ್ತಿದ್ದಿಲ್ಲ. ಸೊ ಅವನ ತಪ್ಪಿಂದ ಪಾಪ ಸುಮಾರು ಪ್ರಯಾಣಿಕರದು ಅವ್ರದ್ದು ಜೀವನ ಬಹಳ ತೊಂದರೆ ಆಗುತ್ತೆ. ಯಾವ ಕಡೆಯಿಂದ ಬರ್ತಾ ಇದ್ದ ಏನಂತ? ಅವನು ಬೆಂಗಳೂರು ಹೋಗ್ತಾ ಇದ್ದಾನೆ. ಬೆಂಗಳೂರು ಹೋಗ್ತಾ ಇದ್ದಾನೆ. ದುರ್ಗದಿಂದ ಬೆಂಗಳೂರು ಹೋಗ್ತಾ ಇದ್ದಾನೆ. ಇವರು ಬೆಂಗಳೂರಿಂದ ಉಡುಪಿ ಹೋಗ್ತಾ ಇದ್ದಾರೆ, ಕುಂಬಟ ಹತ್ರ ಹೋಗ್ತಾ ಇದ್ದಾರೆ. ಅವನು ಸಡನ್ಲಿ ಗೊತ್ತಾಗಿಲ್ಲ, ಬೈ ಮಿಸ್ ಆಗಿ ಬಂದ್ಬಿಟ್ಟು ಡಿವೈಡರ್ ಅವನು ಜಡ್ಮೆಂಟ್ ತಗೊಂಡಿಲ್ಲ, ಡಿವೈಡರ್ ಹೊಡೆದ್ಬಿಟ್ಟಿದ್ದಾನೆ. ಡಿವೈಡರ್ ಬಂದು ಹೊಡೆದಿದೆ. ಇವನಿಗೆ ಬಸ್ನವನಿಗೆ ಕರೆಕ್ಟ್ ಜಡ್ಮೆಂಟ್ ಸಿಕ್ಕಿಲ್ಲ. ಕರೆಕ್ಟ್ ಅದೇ ಸ್ಪೀಡಲ್ಲಿ ಕರೆಕ್ಟ್ ಕಂಟ್ರೋಲ್ ಮಾಡಿದ್ರೆ ಏನೋ ಆಗ್ಬೋದಿತ್ತು. ಬಟ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಆ ಸ್ಟೇಜ್ ಅಲ್ಲಿ. ಇಮಿಡಿಯೇಟ್ಲಿ ಹೊಡೆದಿದ್ದಾನೆ. ಆ ಟ್ಯಾಂಕರ್ ಹೊಡೆದಿದ್ದಾನೆ. ಮೋಸ್ಟ್ಲಿ ಅದು ಎಕ್ಸ್ಪ್ಲೋಷನ್ ಆಗಿ ಬೆಂಕಿ ತೂರಿದೈತೆ. ಆ ತರ ಆಗಿದೆ. ನೋಡಿದಾಗ ಹೆಂಗ ಅನ್ಸುತ್ತೆ? ಬಸ್ ಸರ್ಕಲ್ ಒಂದು ಸ್ಕೂಲ್ ಬಸ್ ಕೂಡ ಹೌದು ಅಪಘಾತ ಆಗಬೇಕಿತ್ತು, ತಪ್ಪಿ ಹೋಯ್ತು ಅಂತ ಅಲ್ಲ. ಇಂಥವೆಲ್ಲ ಪಾಪ ಮುಂದಾದ್ರೂ ಅನಾಹುತ ಈ ತರ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ. ಇದೆಲ್ಲ ನೋಡ್ಬೋದು. ಅಲ್ಲೆಲ್ಲ ಎವ್ರಿ ಏನೋ ಇದಾವಲ್ಲ, ಎವ್ರಿ ಸ್ಟೇಜ್ ಅಲ್ಲಿ ಚೆಕಿಂಗ್ ಮಾಡಬೇಕು. ಯಾವ್ದು ಸ್ಲೀಪರ್ ಬಸ್ಗಳಾಗ್ಲಿ, ಬಸ್ಗಳು ಡ್ರೈವರ್ಗಳಾಗ್ಲಿ, ಆಮೇಲೆ ಏನಾದ್ರು ಟ್ರಕ್ ಡ್ರೈವರ್ಗಳ ಕರೆಕ್ಟ್ ಆಗಿ ಚೆಕ್ ಮಾಡಿಬಿಟ್ರೆ ಒಂದು ಕರೆಕ್ಟ್ ಆಗಿ ಇದು ಮಾಡ್ಬೋದು ಅಂತ. ಮಾತಾಡಲ್ಲ ಏನ್ ಹೇಳಿ. ಅಪಘಾತ ಆಗಿದೆ, ಆಕ್ಸಿಡೆಂಟ್ ನಾವು ಬೆಳಗಿನ ಜಾವ ಬಂದಿದ್ದು 2 ಗಂಟೆಲ್ಲ ಫುಲ್ ಇದಾಗಿ ಕರ್ಕಲಾಗಿತ್ತು. ಬೆಂಕಿ ಇರ್ಲಿಲ್ಲ, ಅಲ್ಲಿ ಕರ್ಕಲಾಗಿ ಆರಿಸಿದ್ರು ಅಲ್ಲಿ. ನಾವೇನ್ ಹೇಳೋಣ ಸರ್, ನಾವ್ ಇಲ್ಲಿಂದ ಹೋಗ್ತಾ ಇದ್ವಿ, ಹುಬ್ಳಿಗೆ ಹೋಗ್ತಾ ಇದ್ವಿ. ಸುಮಾರು 2 ಗಂಟೆ ರಾತ್ರಿ ಅನ್ಸುತ್ತೆ. ನಾವು ಅಲ್ಲಿ ಸುಮಾರು 40 ನಿಮಿಷ ಟ್ರಾಫಿಕ್ ಆಗೋಗಿತ್ತು. ಸುಮಾರು ಇಲ್ಲೇ ಆಗಿದ್ದು ಟ್ರಾಫಿಕ್ ಸುಮಾರು 1-2 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಆಗೋಗಿತ್ತು. ನಾವ್ ಇಲ್ಲೇ 100-200 ಮೀಟರ್ ದೂರದಲ್ಲಿದ್ವಿ. ಏನ್ ಟ್ರಾಫಿಕ್ ಅಂತ ನೋಡೋಣ ಅಂತ ಬಂದ್ರೆ ಫುಲ್ ಬೆಂಕಿ ಸುಟ್ಟೋಗಿತ್ತು. ನಾವ್ ಬಂದ್ ನೋಡಿದ್ರೆ ಅಲ್ಲಿ ಡಬ್ 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 ಅಂತ ಸುಟ್ಟೋಗ್ಬಿಟ್ಟಿತ್ತು. ಆಗೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಆಗ ಅಷ್ಟೊತ್ತಿಗೆ ಫೈರ್ ಇಂಜಿನ್ ಎಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡಿ ಅದು ನೋಡಿಲ್ಲ ಸರ್. ನಾವು ಎಮರ್ಜೆನ್ಸಿ ಆಂಬುಲೆನ್ಸ್ ಎಲ್ಲ ಬಂತು, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದೇನಾಗಿದೆ ಗೊತ್ತಿಲ್ಲ. ಇನ್ ಮುಂದೆ ಅದು ಗೊತ್ತಿಲ್ಲ ಸರ್. ಅದು ಆ ಕಡೆಯಿಂದ ಬಂದಿರೋ ಲಾರಿ ಹೊಡೆದಿರೋದು ಅನ್ಸುತ್ತೆ ನನ್ನ ಪ್ರಕಾರ. ಅದು ನೋಡಿಲ್ಲ ನಾವು ಹೆಂಗೆ ಅಂತ.
ಸರ್ ಈಗ ಘಟನೆ ನೋಡ್ತಾ ಇದ್ದೀರಿ, ಹೆಂಗ್ ಅನಿಸ್ತಾ ಇದೆ ಅಂತ? ಸರ್ ಅದೇ ಏನಂತ ಗೊತ್ತಿಲ್ಲ, ಏನ್ ಗೊತ್ತು ಒಂದು ಮಿಸ್ಟೇಕ್ ಏನಪ್ಪ ಅಂದ್ರೆ ಇಲ್ಲಿ ರೋಡು ಫಸ್ಟ್ ಮೇನ್ ಪ್ರಾಬ್ಲಮ್. ಯಾಕೆ ಆ ಕಡೆ ಸರ್ವಿಸ್ ರೋಡ್ ಬಿಡ್ತಾ ಅಂತ ಇದು ಮಾಡ್ತಾರೆ, ಅಲ್ಲಿ ಗಾಡಿ ಹೋಗ್ತದೆ, ಇಲ್ಲಿ ಗಾಡಿ ಹೋಗ್ತವೆ, ಯಾವ ಕಡೆ ಗಾಡಿ ಹೋಗ್ತಾವ ಅಂತ ಗೊತ್ತಾಗಲ್ಲ. ಇವರು ಜಾಯ್ನ್ ಆಗುತ್ತೆ ಸರ್ವಿಸ್ ರೋಡ್. ಜನ ಆಗುತ್ತೆ ಸರ್, ಬೇಕಾದ್ರೆ ನೀವು ಹೋಗಿ ನೋಡ್ರಿ, ಹೈವೇ ಎರಡು ಜನ ಆಗ್ತವೆ, ಎರಡು ವರ್ಷದ ಹಂಗೆ ಐತೆ. ಆ ಕಡೆ ಇಲ್ಲಿ ಗಾರ್ಮೆಂಟ್ಸ್ ಐತೆ, ಆ ಕಡೆ ಬರ್ಬೇಕಂದ್ರೆ ಬೈಕ್ ಹೋಗ್ಬೇಕಂದ್ರೆ ಹಿಂಗೂ ಆಪೋಸಿಟ್ ಹೋಗ್ಬೇಕು, ಆ ಕಡೆ ಬರ್ಬೇಕಂದ್ರೆ ಗಾಡಿ ಹಿಂಗ್ ಬರ್ಬೇಕು. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ಅಲ್ಲಿ, ಅದಾಗಲ್ಲ ಮಾಡ್ಬೇಕಾ ಏನಂದ್ರೆ ಹೈವೇ ಸರ್, ಇದು ಎರಡು ವರ್ಷದಿಂದ ಇದೇ ರಥ ಇದೆ. ಪ್ರತಿ ಸರಿ ಟೋಲ್ನವರು ಏನು ₹1 ಬಿಡಲ್ಲ ಯಾರ್ದು, ಒಬ್ಬ ಗಾಡಿಯರ ಯಾರ್ದು ಆಗ್ಲಿ ಕಟ್ತಾರೆ. ಆದ್ರೆ ಯಾಕೆ ಹೈವೇ ಮಾಡೋದಕ್ಕೆ ಇಷ್ಟು ವರ್ಷ ಬೇಕು ಅವರಿಗೆ? ಇಲ್ಲಿ ಎರಡು ಬ್ರಿಡ್ಜ್ ಕೇರ್ ಕಸ್ತೂರಂಗಪ್ಪನಹಳ್ಳಿ ಹತ್ರ ಒಂದು, ಮತ್ತೆ ಇನ್ನೊಂದಲ್ಲಿ ಬರುತ್ತದು ಗೊಡ್ಲಾಡಕು, ಅಲ್ಲಿ 2 ಕಡೆ ಕಟ್ಟಿಂಗ್ ಆಗಿದೆ ಸರ್. ಹೆಚ್ಚು ಕಮ್ಮಿ 2 ವರ್ಷದ ಮೇಲಾಗಿದೆ, ಹೆಚ್ಚು ಕಮ್ಮಿ 2 ವರ್ಷದ ಮೇಲಾಗಿದೆ ಸರ್. ಇಲ್ಲಿವರೆಗೂ ಅದು ಕನ್ಸ್ಟ್ರಕ್ಷನ್ ಆಗೋದಲ್ಲ, ಇದು 2 ವರ್ಷದ ಮೇಲೆ ಆಗಿದೆ. ಪ್ರಾಬ್ಲಮ್ ಏನಂದ್ರೆ ಇದೆ, ಯಾರು ಕೇಳರಿಲ್ವಲ್ಲ, ಹಾಗಾಗಿ ಆಕ್ಸಿಡೆಂಟ್ ಕಾರಣ ಏನಾಗಿರ್ಬೋದು ಅಂತೀರಿ? ಕಾರಣ ಗೊತ್ತಿಲ್ಲ ಸರ್. ನೈಟ್ 1 ಗಂಟೆ 2 ಗಂಟೆಗೆ ಯಾರಿಗೆ ಗೊತ್ತಿರುತ್ತೆ? ಸಮಸ್ಯೆ ಏನು ಅಂತ ಇಲ್ಲಿ ಲೋಕಲ್ ಸಮಸ್ಯೆ ಅಂದ್ರೆ ಅದೇ ರೋಡಿಂದು ಏನಾಯ್ತು ಸರ್? ಅಂಡರ್ಗ್ರೌಂಡ್ ಮಾಡ್ತಾ ಇದಾರೆ 2 ಕಡೆಯಿಂದ, ಒಂದು 2-3 ಕಿಲೋಮೀಟರ್ ಎಲ್ಲ ಹಿಂಸೆ ಹೋಗೋದು. ಸುಮಾರು ವರ್ಷಾನ್ಗಟ್ಲೆ ಆದ್ರೂ ಸರ್ಕಾರದಾಗ ದುಡ್ಡು ಹಾಕಂಗಿಲ್ಲ, ಅವ್ರು ಮಾಡ್ಸಂಗಿಲ್ಲ. ಇದೇ ವರ್ಷ ಸರ್, ಈ ವರ್ಷದಾಗೆ 3-4 ಕೇಸ್ ಬಂದವೆ ಇಲ್ಲೇ ಕಸ್ಟಂಪ್ಲೇನ್ ಗೇಟ್ನಾಗೆ. ಈ 3 ವರ್ಷ ಒಂದು ಕಾರ್ ಇದಾಯ್ತು, ಬೈಕ್ ನ ಒಬ್ಬ ಸ್ಪಾಟ್ ಆದ. ಈಗ ಇದಾಯ್ತು, ಒಂದು 3-4 ಕೇಸ್ ಆಗಿದಾವೆ. ಬರೀ ಅಲ್ಲೇ ಆಗ್ತಿರೋದು ಒಬ್ರು ಇದ್ ಮಾಡ್ಕೊಂಬಂಗಿಲ್ಲ. ಏನೋ ಅದು ಕೊಡ್ತೀನಿ ಅಂತ ಬರೀ ಇದು ಮಾಡಿ. ಆಕ್ಸಿಡೆಂಟ್ ಜೋನ್ ಐತೆ ತಿಂಗಳಿಗೆ ಒಂದು ಆಗ್ತಾ ಇರ್ತದೆ. ಮೇಲ್ನೋಟಕ್ಕೆ ಇಲ್ಲಿ ಫ್ಲೇವರ್ ಆಗಬೇಕು, ರೋಡ್ ಇಲ್ಲಿ ಮಾಡಿರೋ ವೈಜ್ಞಾನಿಕವಾಗೈತೆ. ರೋಡ್ ಸರಿ ಇಲ್ಲ, ಯಾಕೆಂದ್ರೆ ಡೌನ್ ಐತೆ, ಮುಂದೆಗಡೆ ಡೌನ್ ಅಪ್ ಇರೋದ್ರಿಂದ ಇಲ್ಲಿ ಭಾರಿ ಪ್ರಾಬ್ಲಮ್ ಐತೆ. ಮುಂದೆ ಊರೈತೆ, ಅಲ್ಲಿ ಫ್ಲೇವರ್ ಇಲ್ಲ, ಅಲ್ಲಿ ರೋಡ್ ಇದಾಗಲ್ಲ, ಜನಗಳು ಪಾಸ್ ಆಗಕ್ಕಾಗಲ್ಲ. ರೋಡ್ ಇಲ್ಲಿ ಅಂಡರ್ಗ್ರೌಂಡ್ ಇಲ್ಲ, ಏನಿಲ್ಲ, ಇಲ್ಲಿ ಭಾರಿ ಪ್ರಾಬ್ಲಮ್ ಐತೆ. ಇಲ್ಲಿ ಲೋಕಲ್ ಹೆಚ್ಚು ಕಮ್ಮಿ 1 ವರ್ಷಕ್ಕೆ 1,000 ಮೇಲೆ ಜನ ಸಾಯ್ತಾರೆ. ಇದಿಷ್ಟು ಸ್ಥಳೀಯರ ಮಾತುಗಳು. ಸ್ಥಳೀಯರು ಒಂದಿಷ್ಟು ಅವೈಜ್ಞಾನಿಕ ರಸ್ತೆ ಎಲ್ಲದನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ಥಳ ನೋಡಬಹುದು. ಈಗ ಯಾಕಂತ ಹೇಳಿದ್ರೆ ಈಗ ಬಸ್ಗಳನ್ನು ಕೂಡ ರೋಡ್ ಹೈವೇನ ಕ್ಲಿಯರ್ ಮಾಡಲಾಗಿದೆ. ಒಟ್ಟಾರೆಯಾಗಿ ನ್ಯಾಷನಲ್ ಹೈವೇ 48 ಇದು ಬೆಂಗಳೂರು ಮತ್ತೆ ಮುಂಬೈ ನಡುವೆ ಸಂಪರ್ಕ ಕಲ್ಪಿಸುತ್ತೆ ಈ ರೋಡ್. ಇಲ್ಲಿ ಟ್ರಾಫಿಕ್ ಸ್ಲೋ ಮೂವ್ಮೆಂಟ್ ಶುರುವಾಗಿದೆ. ಹೀಗಾಗಿ ಇಲ್ಲಿ ರಸ್ತೆಯ ಕ್ಲೀನಿಂಗ್ ಕೆಲಸವನ್ನು ಕೂಡ ಹೈವೇ ಅಥಾರಿಟಿ ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಬಸ್ಗೆ ಬೆಂಕಿ ಹತ್ತಿಕೊಂಡಿರೋದ್ರಿಂದ, ಅದೇ ರೀತಿಯಾಗಿ ಎಸಿಬಿ ಬಂದು ಈ ಬಸ್ಗಳನ್ನ ಸೈಡ್ಗೆ ತಳ್ಳಿದ್ರಿಂದ ಒಂದಿಷ್ಟು ಹೊಂಡ ಗುಂಡಿಗಳಾಗಿತ್ತು. ಇದನ್ನ ಕ್ಲಿಯರ್ ಮಾಡೋದು ಕೆಲಸವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಸದ್ಯಕ್ಕೀಗ ಟ್ರಾಫಿಕ್ ನಿಧಾನಕ್ಕೆ ಕ್ಲಿಯರ್ ಆಗ್ತಾ ಇದೆ. ಹೀಗಾಗಿ ಇನ್ನೂ ಕೂಡ 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇರೋದನ್ನು ಕೂಡ ಗಮನಿಸಿಕೊಳ್ಳುವುದು. ಒಟ್ಟಾರೆಯಾಗಿ ಇಲ್ಲಿ ಸ್ಥಳದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆತಂಕಕಾರಿ ವಾತಾವರಣ ಇದೆ ಅನ್ನೋದನ್ನು ಗಮನಿಸಬಹುದು. ಕ್ಯಾಮರಾಮನ್ ರವಿ ಜೊತೆ ರೂಪೇಶ್ ಮೈದೂರು, ಪವರ್ ಟಿವಿ, ಚಿತ್ರದುರ್ಗ.